ಮನೆ ಓನರ್ ಮಾಡಿರುವಂತಹ ಸಾಲಕ್ಕೆ ಮನೆ ಲೀಸ್ಗೆ ಹಾಕೊಂಡಿರುವಂಥವ್ರು ಮನೆಯಲ್ಲಿ ಬಾಡಿಗೆಗೆ ಹಾಕೊಂಡು ವಾಸ ಮಾಡ್ತಾ ಇರೋಂಥವ್ರು ಬೀದಿಗೆ ಬಿದ್ದಿರುವಂತಹ ಒಂದು ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಚಂದ್ರ ಲೇಔಟ್ನಲ್ಲಿ ಸದ್ಯ ನಾನಿದ್ದೀನಿ. ಈಗ ಏನು ಈ ಕಟ್ಟಡ ನೋಡ್ತಾ ಇದ್ದೀರಾ, ಈ ಕಟ್ಟಡದ ಮಾಲೀಕರು ಸುಧಾ ಗೌಡ. ಇವರು ಕಳೆದ 8 ವರ್ಷಗಳ ಹಿಂದೆ ಬ್ಯಾಂಕ್ನಲ್ಲಿ 2.30 ಕೋಟಿ ಸಾಲ ಮಾಡಿರ್ತಾರೆ. ಈ ಕಟ್ಟಡದ ಒಂದು ಬೇಸ್ನಲ್ಲಿ ಆಧಾರವಾಗಿಟ್ಟು ಸಾಲ ತಗೊಂಡಿದ್ದಾರೆ ಬ್ಯಾಂಕ್ನಲ್ಲಿ. ಆದರೆ ಅದನ್ನು ತೀರ್ಸೋಕ್ಕಾಗದೆ ಈಗ ಬ್ಯಾಂಕ್ ಅವರಿಗೆ ಕೈ ಕೊಟ್ಟಿರುವಂತಹ ಘಟನೆ ನಡೆದಿದೆ. ಇದರ ಪರಿಣಾಮವಾಗಿ ಬ್ಯಾಂಕ್ ಅವರೀಗ ಕಟ್ಟಡವನ್ನು ಸೀಸ್ ಮಾಡೋದಕ್ಕೆ ಬಂದಿದ್ದಾರೆ. ಸೊ ಇಲ್ಲಿ ಬ್ಯಾಂಕ್ ಅವರು ಬಲವಂತವಾಗಿ ಬಂದು ಇಲ್ಲಿ ವಾಸವಿರುವಂಥವ್ರ ಮೇಲೆ ಒಂದು ರೀತಿ ದೌರ್ಜನ್ಯ ಮಾಡಿದ್ದಾರೆ, ಜೊತೆಗೆ ಅವರಿಗೆ ದಬ್ಬಾಳಿಕೆ ಮಾಡಿದ್ದಾರೆ, ಅವ್ರನ್ನ ಬಲವಂತವಾಗಿ ಮನೆಗಳಿಂದ ಹೊರಗಡೆ ಹಾಕಿದ್ದಾರೆ. ಆ ರೀತಿಯಾದ ಒಂದು ಘಟನೆ ಈಗ ನಡೆದಿರುವಂಥದ್ದು. ಅಂದರೆ ಆಲ್ಮೋಸ್ಟು 17 ಕುಟುಂಬಗಳು ಈ ಕಟ್ಟಡದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಂದರೆ 120ಕ್ಕೂ ಅಧಿಕ ಜನರು ಈ ಕಟ್ಟಡದಲ್ಲಿ ಈ ಮನೆಗಳಲ್ಲಿ ವಾಸ ಮಾಡ್ತಿದ್ದಾರೆ. ಅಂದರೆ ಈ ಮನೇಲಿ ಇರುವಂಥರು ಎಲ್ಲರೂ ಕೂಡ ಲೀಸ್ಗೆ ಹಾಕ್ಕೊಂಡಿದ್ದಾರೆ. ಅಂದರೆ 5 ಲಕ್ಷ, 10 ಲಕ್ಷ, 15 ಲಕ್ಷ, 20 ಲಕ್ಷ, 30 ಲಕ್ಷದವರೆಗೂ ಕೂಡ ಒಂದೊಂದು ಮನೆಗಳಿಗೆ ಲೀಸ್ಗೆ ಹಾಕ್ಕೊಂಡು ಕಳೆದ 6-7 ವರ್ಷಗಳಿಂದ ಕೂಡ ಸಾಕಷ್ಟು ಕುಟುಂಬಗಳು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆದರೆ ಇವರಿಗೆ ಮನೆ ಕಟ್ಟಡದ ಮಾಲೀಕರಾಗಿರುವಂಥ ಸುಧಾ ಅವರು ಬ್ಯಾಂಕ್ನಲ್ಲಿ ಲೋನ್ ತಗೊಂಡು ಅಥವಾ ಸಾಲ ಮಾಡಿರೋದ್ರ ಬಗ್ಗೆ ಯಾವುದೇ ರೀತಿಯಾದ ಒಂದು ಮಾಹಿತಿ ಇಲ್ಲ. ಸೊ ಹಾಗಾಗಿ ಈಗ ಅವರು ಮನೆ ಓನರ್ ಮಾಡ್ಕೊಂಡಿರುವಂತಹ ಒಂದು ಎಡವಟ್ಟು, ಅವ್ರು ಮಾಡಿರೋದೊಂದು ಸಾಲದ ಪರಿಣಾಮವಾಗಿ ಈಗ ಬ್ಯಾಂಕ್ ಅವರು ಈ ಕಟ್ಟಡವನ್ನು ಸೀಸ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಈಗ ಲೀಸ್ಗೆ ತಗೊಂಡಿರೋರು ದಿಕ್ಕೇ ತೋಚದಂತೆ ಆಗಿದ್ದಾರೆ. ಸೊ ಈಗ ಅವರು ಮನೆಗಳನ್ನ ಕಳೆದುಕೊಂಡು ಬೀದಿಗೆ ಬರಬೇಕಾಗಿರೋ ಪರಿಸ್ಥಿತಿಯಲ್ಲಿ ನಿಂತಿದ್ದಾರೆ. ಇದಕ್ಕೆ ಮನೆಯ ಒಡತಿ ಕೂಡ ಸರಿಯಾಗಿ ಸ್ಪಂದನೆ ಕೊಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಸಾಕಷ್ಟು ಕುಟುಂಬಗಳು 100ಕ್ಕಿಂತ ಅಧಿಕ ಜನರಿದ್ದಾರೆ. ಸೊ ಈಗ ಲಕ್ಷಾಂತರ ರೂಪಾಯಿ ಮನೆ ಲೀಸ್ಗೆ ಕೊಟ್ಟಿದ್ದಾರೆ. ಸೊ ಈಗ ಅದ್ರ ಬಗ್ಗೆ ಅವರಿಗೆ ಪರಿಹಾರನೂ ಸಿಗುವಂಥ ಸಾಧ್ಯತೆ ಕಾಣ್ತಾ ಇಲ್ಲ. ಈ ಕಡೆ ಬ್ಯಾಂಕ್ ಅವರು ಕೂಡ ಸುಮ್ಮನೆ ಬಿಡ್ತಾ ಇಲ್ಲ. ಅಂದರೆ ಮನೆ ಹತ್ರ ಬಂದು ಬಲವಂತವಾಗಿ ಅವ್ರನ್ನ ಮನೆಯಿಂದ ಹೊರಗಡೆ ಹಾಕ್ತಾರುವಂಥ ಘಟನೆ ಆಗ್ತಿದೆ. ದೌರ್ಜನ್ಯ ಮಾಡ್ತಾ ಇದ್ದಾರೆ, ಬಾಗಿಲನ್ನ ಒಡೆದು ಕಿಟಕಿಗಳನ್ನ ಒಡೆದು ನಮ್ಮನ್ನು ಮನೆಯಿಂದ ಆಚೆ ಆಗ್ತಾ ಇದ್ದಾರೆ ಅಂತೇಳಿ ಇಲ್ಲಿನ ಜನರು ಕೂಡ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ನಾನು ಇವ್ರನ್ನೇ ಮಾತಾಡ್ತೀನಿ ಅಂತ ಹೇಳಿದ್ರೆ ಕಳೆದ ಒಂದು 6-7 ವರ್ಷಗಳಿಂದ ಕೂಡ ಸಾಕಷ್ಟು ಜನ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಈ ಕಟ್ಟಡದಲ್ಲಿ. ಅವ್ರನ್ನೇ ಮಾತಾಡಿಸ್ತೀನಿ ಏನಾಗಿದೆ ಅಂತ. ಸರ್, ಈಗ ಮನೆ ಓನರ್ ಮಾಡಿರೋಂಥ ಸಾಲ ಬ್ಯಾಂಕ್ ಅವರೀಗ ಬಂದು ಕಟ್ಟಡವನ್ನು ಅಂದರೆ ಬಿಲ್ಡಿಂಗ್ನ ಸೀಸ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮಗೇನು ಗೊತ್ತಿರಲಿಲ್ವಾ ಲೀಸ್ಗೆ ಹಾಕ್ಕೊಳ್ಬೇಕಾದ್ರೆ? ಈಗ ನಿಮ್ಮ ಓನರ್ ಏನು ಹೇಳ್ತಿದ್ದಾರೆ ಈ ಥರ ಒಂದು ಸಿಚುವೇಶನ್ ನೋಡೋದು? ಫಸ್ಟ್ನೇ ಸತಿ ಬಂದಿದ್ರಲ್ಲ, ಆ ಟೈಮಲ್ಲಿ ಒಂದು 11 ತಿಂಗಳು ಮುಂಚೆ ಬಂದಿದ್ದರು. ಆ ಟೈಮಲ್ಲಿ ಯಾರು ಗಂಡಸರು ಯಾರು ಇರಲಿಲ್ಲ. ಆವಾಗ ನೋಟಿಸು ಕಳಿಸಿಲ್ಲ, ಏನೂ ಕಳಿಸಿಲ್ಲ ನಮಗೆ. ಏಕಾಏಕಿ ಬಂದು ಬರೀ ಲೇಡೀಸ್ ಇರೋ ಟೈಮಲ್ಲಿ ಎಲ್ಲ ಎತ್ತಿ ಹೊರಗಡೆ ಹಾಕಿ ಲಾಕ್ ಮಾಡ್ಕೊಂಡು ಹೋಗ್ಬಿಟ್ರು. ನಾವು ಗಂಡಸರು ಅಲ್ಲಿಂದ ಕೆಲಸದಿಂದ ಬರೋ ಅಷ್ಟರಲ್ಲಿ ಕೆಳಗಡೆ ಎಲ್ಲ ಲಾಕ್ ಮಾಡಿಬಿಟ್ಟಿದ್ರು. ಪೊಲೀಸು ಇದ್ದರು, ಬ್ಯಾಂಕವರೆಲ್ಲ ಬಂದು ನಾವು 3 ತಿಂಗಳು ಭಾಳ ಕಷ್ಟಪಟ್ಟು ಜೀವನ ಮಾಡಿದ್ವಿ. ಪಕ್ಕದಲ್ಲಿ ಆಟೋ ಸಡ್ ಇದೆ ನೋಡಿ, ಸಣ್ಣ ಮಕ್ಕಳಿಗೆ ಆ ಥರ ಸ್ಕೂಲ್ ಹೋಗೋ ಮಕ್ಕಳಿಗೆ ತೊಗೊಂಡು ಅಲ್ಲಿ ಜೀವನ ಮಾಡಿದ್ವಿ ನಾವು 3 ತಿಂಗಳು. ಫುಲ್ ಮಳೆ ಆ ಥರ ಈ ಪರಿಸ್ಥಿತಿಯಲ್ಲಿ 3 ತಿಂಗಳು ನಾವು ಜೀವನ ಮಾಡಿ ಸಾಕಾಗ್ದಾಗ ನಾವು ಸುಧಾಗೆ ಟಾರ್ಚರ್ ಕೊಟ್ಟು ಸುಧಾ ಏನು ಹೇಳಿದ್ರು, ಈ ಮನೆ ಮಾಲೀಕ ನೀವು ಒಳಗಡೆ ಹೊಡೆದು ಹೋಗ್ಬಿಡಿ, ಏನಾಗುತ್ತೆ ನಾವು ನೋಡ್ಕೊಂಡು ಅಂತ ಹೇಳಿದ್ದಕ್ಕೆ ನಾವು ಒಳಗಡೆ ಹೊಡೆದು ಬಂದುಬಿಟ್ವಿ. ಆಮೇಲೆ ಇನ್ನು ತಿರ್ಗಾ ನಾವು ಇದ್ವಿ, ಸೆಂಟ್ರಲ್ ಬರ್ತಾಯಿದ್ರು, ಇದು ಮಾಡ್ತಾಯಿದ್ರು. ಲಾಸ್ಟಲ್ಲಿ ರಂಜಾನಲ್ಲಿ 22ನೇ ಉಪವಾಸ ನಾವು. ಆ ಟೈಮಲ್ಲಿ ಬಂದು ಫುಲ್ ಟಾರ್ಚರ್ ಕೊಟ್ಟರು. ಹಿಂಗೆ ಬ್ಯಾಂಕ್ ಅವರು ಪೊಲೀಸವರು ಬಂದಿದ್ದರು. ನಾವು ಅದಕ್ಕೆ ಏನು ಮಾಡೋಕ್ಕಾಗಿಲ್ಲ, ಅವರು ಇದು ಮಾಡಿಬಿಟ್ಟು ಹೋಗ್ಬಿಟ್ರು. ನಾವು ಟೈಮ್ ತೊಗೊಂಡು ಏನಾರು ಮಾಡ್ತೀವಿ ಅಂತ. ಆದಮೇಲೆ ನಾವು ಬಯರ್ಸ್ಗೆ ಹಿಡಿದು ಎಲ್ಲ ತೊಗೊಂಡೋಗಿ ಮಾಡೋದು ಎಲ್ಲ ಮಾಡಿದ್ವಿ. ಬಯರ್ಸ್ ಬಂದರೆ ಏನು ಮಾಡ್ತಾರೆ, ಬ್ಯಾಂಕಿಗೆ ಹೋಗಿ ಮಾತಾಡ್ತಾರೆ. ಅಲ್ಲಿ ಅವರು ರೈಟ್ ಹೇಳೋದು, ಅದು ಇವರು ಹೇಳೋದು ನೋಡ್ಬಿಟ್ಟು ಅವರು ಸುಧಾಗೆ ಮಾತಾಡಿದ್ರೆ ಸುಧಾ ಏನು ಹೇಳ್ತಾನೆ, 6.5 ಕೋಟಿ ವ್ಯಾಲ್ಯೂಯೇಷನ್ ನಾನು ಕಟ್ಟಿದ್ದೀನಿ, ಇವತ್ತಿಲ್ಲ ನಾಳೆ ನಿಮಗೆ ನಾನು ಕೇಸ್ ಹಾಕ್ತೀನಿ ಅಂತ ಹೇಳ್ತಾ ಆ ಭಯಕ್ಕೆ ಬಯರ್ಸ್ ಬಂದವರೆಲ್ಲ ವಾಪಸ್ ಹೋಗ್ಬಿಡ್ತಾರೆ. ನಮ್ಮ ಇದಕ್ಕೆ ಯಾರೂ ಬರ್ತಾಯಿಲ್ಲ. ಸುಧಾಗೆ ನಾವು ಏನಾರ ಮಾತಾಡಿದ್ರೆ ಆಯ್ತಾ ಇದ್ದೆ ನಿಮ್ಮ ಕೆಲಸ, ನಾನು ಈ DRTಲಿ ಇದ್ದೀನಿ, ಆ DRTಲಿ ಈ ಲಾಸ್ಟಲ್ಲಿ ಏನು ಹೇಳಿದ್ರು, ಚೆನ್ನೈ DRTಲಿ ಇದ್ದೀನಿ ನಾನು, ನಿಮ್ಮ ಕೆಲಸ 4ನೇ ತಾರೀಕು ಮುಂಚೆ ಏನಾರು ಆಗುತ್ತೆ ನಾನು ಕೊಡ್ತೀನಿ, ಏನಾರ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಅದ್ರ ಮುಂಚೆ ಇವರು ಬಂದು ಈ ಥರ ಹಿಂಸೆ ಕೊಟ್ಟರು. ಇವತ್ತು ನಾವು ಇರಲಿಲ್ಲ, ಇವತ್ತು ನಾವು ಕೆಲ್ಸಕ್ಕೆ ಹೋಗಿಟ್ಟು ಆ ಎಲ್ಲ ಹೆಂಗಸರು ಭಯಪಟ್ಟು ಫೋನ್ ಮಾಡಿದ್ದಕ್ಕೆ ನಾವೆಲ್ಲ ಓಡ್ ಬಂದ್ವಿ. ಅಷ್ಟರಲ್ಲಿ ಒಳಗಡೆ ಹೆಂಗಸರಿದ್ದಾರೆ, ಓಪನ್ ಮಾಡಿ ಇದು ಮಾಡಿದ್ರು, ಓಪನ್ ಮಾಡಿ ಬಿಟ್ಟಿದ್ದಕ್ಕೆ ಒಳಗಡೆ ಹೋಗಿ ಪೊಲೀಸವ್ರು ಇಲ್ಲಿ ನಿಂತ್ಕೊಬಿಟ್ರು ಸೆಂಟ್ರಲ್ಲಿ. ಬ್ಯಾಂಕವ್ರು ಮೇಲ್ಗಡೆ ಹೋಗ್ಬಿಟ್ರು, ಜೆಂಟ್ಸ್ ಎಲ್ಲ ನಾವು ಕೆಳಗಡೆ ಇದ್ವಿ. ಲೇಡೀಸ್ ಒಳಗಡೆ ಇರೋ ಟೈಮಲ್ಲಿ ಏನು ಮಾಡಿರೋ, ಒಳಗಡೆ ಇದ್ದಿದ್ದೇನೆ ಹೊಡೆದು ಬಂದಿಲ್ಲ ಅಂದರೆ ಸುತ್ತಿಗೆ ಎಲ್ಲ ತೊಗೊಂಡು ರಾಡೆಲ್ಲ ಮೀಟಿ ಲಾಕೆಲ್ಲ ಬೆಂಡಾಗ್ಬಿಟ್ಟಿದ್ದಾರೆ. ಆ ಥರ ಹಿಂಸೆ ಕೊಟ್ಟಿದ್ದಾರೆ ನಮಗೆ. ಹಿಂಸೆ ಕೊಟ್ಟಿತ್ತು. ಲಾಸ್ಟಿಗೆ ಇದು ಮಾಡಿದ್ರು, ಲಾಕ್ ಫಿಟ್ಟಿಂಗ್ ಮಾಡಿ ಬೀಗ ಬೇರೆ ಹಾಕಿದ್ರು. ಅಷ್ಟೆಲ್ಲ ನಾವು ಜಗಳ ಎಲ್ಲ ಮಾಡಿದ್ದಕ್ಕೆ ಆಮೇಲೆ ಕೆಳಗಡೆ ಬಂದು 2 ದಿವಸ ನಮಗೆ ಟೈಮ್ ಕೊಟ್ಟೋಗಿದೆ. 2 ದಿವಸದಲ್ಲಿ ಏನಿದೆ ಮಾಡ್ಕೊಳ್ಳಿ ಅಂತ ಟೈಮ್ ಕೊಟ್ಟೋಗಿದೆ. ಮಿಕ್ಕಿದೆಲ್ಲ ನೋಡಿ ಈ ಥರ ಅಮಾಯಕಗಳು ಇದ್ದಾರೆ. ಏನಾಯ್ತು ಇವತ್ತು? ಏನಾಯ್ತು ಈಗ? ಇವತ್ತೆಲ್ಲ ಬಂದ್ಬಿಟ್ರಪ್ಪ, ನಮಗೆ ಗೊತ್ತೇ ಇಲ್ಲ ಬಂದಿದ್ದೇನೆ ನಾವು ಎಲ್ಲ ಹೆಂಗಸರುಗಳು ಮನೇಲಿದ್ದು ಅಪ್ಪ. ಬಂದಿದ್ದೇನೆ, ಬಾಗಿಲು ತೆಗೀರಿ, ಗೇಟ್ ತೆಗೀರಿ ಅಂದರು. ಯಾರೂ ತೆಗಿಯೋಕ್ಕಾಗಿಲ್ಲ. ಆಮೇಲೆ ಒಬ್ಬರು
ಇಲ್ಲ ತೆಗಿಬೇಕಂದಕ್ಕೆ ತೆಗೆದ್ಬಿಟ್ರು. ಒಳಗೆ ಬಂದಿದ್ದೆಲ್ಲ ಏನು ಚಿಲ್ಕಗಳು ಹಾಕಿ ಹಾಕಿ ಲಾಕ್ಗಳು ಮಾಡಿಬಿಟ್ಟವ್ರೆ. ನಾವೆಲ್ಲ ಒಳಗಿದ್ದೀವಿ. ನಾವು ಸ್ವಯಂ ಮುಚ್ಚಿ ಕಾಣಲ್ಲ, ಏನೂ ಇಲ್ಲ. ನಿನ್ನ ಮುಖ ನನಗೆ ಕಾಣ್ತಾ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ನೀನು ಒಂದು ಮಗನಂಗಿದ್ದೀಯ ಏನು ಈ ಥರ ಮಾಡೋಗಿದ್ದಾರಪ್ಪ. ನಾವು ಹೆಂಗೆ ಬದುಕಬೇಕಪ್ಪ? ನಮ್ಮ ಕೈಲಿ ದುಡ್ಡಿಲ್ಲ. ನಾವು ವಯಸ್ಸಾಗಿರೋರು. ಒಂದು ಮಗಳು ಬೇರೆ ಸತ್ತೋದ್ಲು, 2 ವರ್ಷ ಆಯಿತು. ಒಂದು ಮೊಮ್ಮಗ ಆಯಿತು ಅಂತ ತೊಗೊಂಡು ನಾನು ಏನು ತಿನ್ನೋಣ ಉಣ್ಣೋಕ್ಕೆ ನಾವೇನು ಮಾಡ್ಕೊಂಡು ಒಂದು ಜೀವನ ಒಂದು ಬಾಡಿಗೆ ತಪ್ತದೆ ಅಂತ ಅಲ್ವ ತಪ್ಪ ಮಾಡೋದು ನಾವು. ಈಗ ಕಷ್ಟ ಕೊಡ್ತಾರಲ್ಲಪ್ಪ, ನಾವು ಎಲ್ಲಿ ಹೋಗ್ಬೇಕಪ್ಪ? 2 ದಿವಸ ಟೈಮ್ ತೊಗೊಂಡಿದ್ದಾರೆ. ಎಲ್ಲಿ ಹೋಗ್ಬೇಕು? ಮಕ್ಕಳು ಕರ್ಕೊಂಡು ಹೇಳು. ನೀನು ಸಂಸಾರ ಮಾಡಿದ್ದೀಯ, ಮಕ್ಕಳು ಮಾಡಿದ್ದು ನೋಡ್ತೀಯ. ಈ ಥರ ಮಾಡ್ತಾರಲ್ಲ, ನಾವು ಏನು ಮಾಡ್ಬೇಕತ್ತೆ? ನಾವು ಎಲ್ಲಿ ಬಾಡಿಗೆ ಮನೆಗೆ ದುಡ್ಡಿದ್ರೆ ತಾನೇ ಕೊಡೋದು. ಮನೆ ದುಡ್ಡಿದ್ರೆ ಯಾರು ಕೊಡ್ತಾರಪ್ಪ? ನೀವು ಬ್ಯಾಂಕವರು, ನೀವು ದುಡ್ಡು ಕೊಟ್ಟಿದ್ದೀರಾ, ನೀವು ಬಂದು ಹಿಂಸೆ ಮಾಡ್ತಾಯಿದ್ದೀರಾ. ನಾವು ದುಡ್ಡು ಕಷ್ಟ ಬಿದ್ದು ಕೊಟ್ಟಿದ್ದೀವಲ್ಲ, ಅದು ಯಾರು ಕೊಡ್ತಾರೆ ಹೇಳು? ನಿನ್ನ ನ್ಯಾಯ ಹೇಳು. ಅದು ಯಾರು ಕೊಡ್ತಾರಪ್ಪ? ನಾವು ಊಟ ತಿಂಡಿ ತಿಂದೆ 10 ರೂಪಾಯಿ ತೊಗೊಂಡು ಒಂದು ಬಾಳೆಹಣ್ಣು ತೊಗೊಂಡು ತಿಂದರೆ ಸಾಯಂಕಾಲ ಉಪ್ಪಿರ್ತದೋ ಮೆಣಸಿನ್ಕಾಯಿ ಇರ್ತದೆ ಇಲ್ವೋ? ಯಾರಿಗೆ ಗೊತ್ತಾಗ್ತದೆ ನಮ್ಮ ಮನೆ ಸಂಸಾರ? ಒಬ್ಬರ ಹತ್ರ ಕೇಳೋಕ್ಕಾಗತ್ತಾ? ಕೊಡ್ತಾರ ಹೇಳು ನೀನು? ಆಮೇಲೆ ಅದಕ್ಕೆ ನಾವು ನೋಡಿ ಹಿಂಗೆ ಮಾಡಿ ಕೊಟ್ಟಿದ್ದೀವಿ. ದೇವ್ರು ನಿಮ್ಮಂಥವ್ರು ನಮಗೆ ಸ್ವಲ್ಪ ಕಾಪಾಡಿಬಿಟ್ರೆ ನಿಮಗೆ ಕೈ ಮುಗಿತೀನಪ್ಪ. ಎಷ್ಟು ವರ್ಷದಿಂದ ಇದ್ದೀರಾ? ಮತ್ತು ನೀವು ಮನೇಲಿ ಯಾರೆಲ್ಲ ಇದ್ದೀರಾ ಅಂತ? ನಾವು ಮಗಳು 6 ವರ್ಷದಿಂದ ಇದ್ದಾಳೆ, ನಾವು 3 ವರ್ಷದಿಂದ ಇದ್ದೀವಿ. ನಾವು ಬಂದಾಗ ಏನೂ ಇರಲಿಲ್ಲ. ಅದು ಒಳಗೇ ಅವಳು ದುಡ್ಡು ತೊಗೊಂಡಿರೋದು ಗೊತ್ತಿಲ್ಲ. ನೋಟಿಸ್ ಬರ್ತಿತ್ತಂತೆ, ಅವಳದೇ ವಾಚ್ಮೆನ್ ಇತ್ತಲ್ಲ, ಆ ವಾಚ್ಮೆನು ಬಚ್ಚಿಟ್ಕೋತಿದ್ನಂತೆ. ಬಚ್ಚಿಟ್ಕೊಂಡು ನಮಗೆ ಒಂದೇ ಸಲ ಬಂದು ಆಚೆಗೆ ಹಾಕಿದ್ರು. ನಾವು ಹೊರಗಡೆ ಮಳೆಯಲ್ಲಿ ಇದೇ ತಿಂಗಳಲ್ಲಿ ಜೂನ್ನಲ್ಲಿ ಹೊರಗಡೆ ಎಲ್ಲ ಇದ್ದು ಚಳಿಲಿ ಎಲ್ಲ ಹೆಂಗೋ ಜೀವನ ಮಾಡ್ಕೊಂಡು ಬಂದು ಆಮೇಲೆ ಕೋರ್ಟ್ಗೆ ಹೋದೋ. ಕೋರ್ಟ್ನಲ್ಲೂ ಏನೂ ಆಗಲಿಲ್ಲ. ಲಾಯರ್ಗಿಟ್ಟು ಲಾಯರ್ನೇನು ಹತ್ರನೂ ಏನೂ ಆಗಲಿಲ್ಲ. 1 ರಿಂದ 4 ಲಾಯರ್ ಇಟ್ಟು ಅದು ಏನೂ ಆಗಲಿಲ್ಲ. ಮತ್ತು ಟೇಷನ್ಗೆ 16 ಸಲ ತಿರುಗ್ದು, ಅಲ್ಲೂ ಏನೂ ಆಗಲಿಲ್ಲ. ಅದೇನು ಬಂದು ಹೇಳ್ಬಿಡ್ತಾಳೋ ಅವಳು, ಚೇಂಜ್ ಆಗಿಬಿಡ್ತಾರೆ. ಪೊಲೀಸ್ನವ್ರು ನಾವು ಮಾಡ್ಕೊಡ್ತೀವಿ ಅಂತಾರೆ. ಅವಳು ಏನು ಬಂದು ಹೇಳ್ತಾಳೋ ಮತ್ತೆ ಚೇಂಜ್ ಆಗಿಬಿಡ್ತಾರೆ. 1 ನಿಮಿಷದಲ್ಲಿ ಚೇಂಜ್ ಆಗಿಬಿಡ್ತಾರೆ. ಅದೇನು ಹೇಳ್ಬಿಡ್ತಾಳೋ ಗೊತ್ತಿಲ್ಲ. ನಾವು ಮಾಡಿ ಸಾಕಾಗಿ ಈಗ ಮತ್ತೆ ನಾವು ಮನೆ ಒಳಗಿಂದ ಆಚೆಗೆ ಬರ್ತಾ ಇರಲಿಲ್ಲ. ಇವಾಗ ಬಾಕ್ಲೆಲ್ಲ ಹೊಡೆದು ಬರಲೇಬೇಕು. ಅವಳಿಗೆ ಕೇಳಿ, ನಮಗೇನು ಗೊತ್ತಿಲ್ಲ, ಅದು ನಿಮ್ಮ ಪ್ರಾಬ್ಲಮ್ಮು. ಅವಳಿಗೆ ಹೇಳಿದ್ರೆ ನಾವು ಹಿಂಗೆ ಮಾಡಬೇಕಲ್ಲ. ಏನಂದರೆ ಏನು ಸಾಯ್ಬೇಕನ್ನೋ ಅಂದರೆ ಸತ್ತೋಗಿ ಏನು ಮಾಡೋಕ್ಕಾಗೋದಿಲ್ಲ. ಸತ್ತರೆ ನಿಮ್ಮ ಹಣೆ ಬಾರ, ನಾವೇನು ಮಾಡೋಕ್ಕಾಗ? ಸಾಯ್ಬೇಕು ಅನ್ನೋದು ಹಣೆ ಬರದಲ್ಲಿದ್ದರೆ ನಾವೇನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾಳೆ ಅವಳು. ಆ ಥರ ಹೇಳಿದ್ರೆ ನಾವೇನು ಹೇಳಬೇಕು? ಹೋಗಿ ಮನೇಲಿ ಎಲ್ಲ ಕೂತ್ಕೊಂಡ್ರೆ ಕಳ್ತನ ಮಾಡೋಕ್ಕೆ ಬಂದವ್ರೆ ಅಂತ ಕೇಸ್ ಹಾಕ್ಬಿಡ್ತಾಳೆ. ಅಲ್ಲ, ಈಗ ನೀವು ಕೇಳಿಲ್ವಾ? ನಾವು ಲೀಸಿಗೆ ದುಡ್ಡು ಕೊಟ್ಟಿದ್ದೀವಿ, ನಮ್ಮ ದುಡ್ಡು ವಾಪಸ್ ಕೊಡಿ, ನಾವು ಹೋಗ್ತೀವಿ ಅಂತ. ಆ ಥರದ್ದು 75 ಲಕ್ಷ ಸಿಕ್ಕಬೇಕು. ನಾನು 6.25 ಕೋಟಿಗೆ ಎಲ್ಲ ಮಾರೋಕ್ಕಾಗೋದಿಲ್ಲ. ನಮಗೆ 7.25ಕ್ಕೆ ಮಾರಬೇಕು. ನನಗೆ 75 ಲಕ್ಷ ಸಿಕ್ಕಬೇಕು. ನಾನು ಸಿಕ್ಕಿದ್ರೇ ವ್ಯಾಪಾರ ಮಾಡೋದು, ಇಲ್ಲದ್ರೆ ಮಾಡೋಕ್ಕಾಗೋದಿಲ್ಲ ಅಂತೇಳಿ. ಈಗ ನಾವೆಲ್ಲ ಬೀದಿಗೆ ಬನ್ನಿ ಅಂದರೆ ನಿಮ್ಮ ಹಣೆ ಬರ, ನಾವೇನು ಮಾಡೋಕ್ಕಾಗಿಲ್ಲ. ಆ ಥರ ನಾವೇನು ಆಗಬೇಕು ಅಂತ ನಾವೇನು ಮಾಡಿರಲಿಲ್ಲ. ನಮಗೂ ಗೊತ್ತಿರಲಿಲ್ಲ ಈ ಥರ ಆಗ್ತದೆ ಅಂತ. ಈಗ ಹಂಗೆ ಆಗದೆ ಪರಿಸ್ಥಿತಿ, ಏನು ಮಾಡೋಕ್ಕಾಗೋದಿಲ್ಲ. ನೀವೆಲ್ಲ ಇಸ್ಕೊಂಡು ಬಂದಿರೋ ಹಣೆ ಬರ ಅಂತಾಳೆ. ಸತ್ತೋದ್ರೆ ಸತ್ತೋಗ್ಬೋದು, ಏನು ಮಾಡೋಕ್ಕಾಗಿಲ್ಲ. ನೀವು ನಿಮಗೂ ತೊಗೊಂಡು ಸಾಯ್ತೀವಿ ಅಂದರೆ ನನಗೂ ತೊಗೊಂಡು ಸಾಯ್ರಿ, ಏನು ಮಾಡೋಕ್ಕಾಗೋದಿಲ್ಲ ಹೇಳ್ತಾಳೆ. ಅಲ್ಲಮ್ಮ, ಈಗ ಬ್ಯಾಂಕ್ ಅವರೆಲ್ಲ ಬಂದ್ರಲ್ಲ, ಈಗ ಇದಕ್ಕೆ ಮುಂಚೆನೇ ಒಂದ್ಸಲ ಬಂದಿದ್ದಾರೆ, ಇವತ್ತು ಬಂದಿದ್ದಾರೆ. ಅವ್ರ ಹತ್ರ ನೀವೇನು ಹೇಳಿಲ್ವಾ ಈ ಥರ ಹಿಂಗಿದೆ ನಾವು ಬಾಡಿಗೆ? ಹೇಳಿತು ಸರ್, ಎಲ್ಲನೂ ಹೇಳಿದ್ರು. ಕೈ ಮುಕ್ಕೊಂಡು ಕೇಳ್ಕೊಂಡು, ಸರ್ ನಮ್ಮ ಮಕ್ಕಳೆಲ್ಲ ಇರೋದು ಇದು ಮಾಡಿಬಿಟ್ಟಿದ್ದಾರಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ಕೆ ನಾವೇನು ಮಾಡೋದ, ನಾವು ಮಾಡಿದ್ದೀವಿ, ಹೋಗ್ರಿ ನಾವು ಮಾಡ್ಕೊಂಡು ಕೊಡ್ತೀವಿ ನಿಮಗೇನು ಅಂತ ಕೇಳ್ತಾರೆ ಸರ್. ಓನರ್ ಹಂಗಂತಾರೆ, ಬ್ಯಾಂಕ್ ಅಂತಾರೆ, ಬ್ಯಾಂಕ್ನವ್ರು ಅಂತಾರೆ ನಮಗೆ ನೀವು ಖಾಲಿ ಮಾಡಿಕೊಡಿ ಅಂತ. ಇವ್ರು ಅಂತಾರೆ, ಅವ್ರಂತಾರೆ ನಾನು ಅವ್ರಿಗೆ ಹೇಳ್ಕೊಂಡಿದ್ದೀನಿ ನಾವು ಇದು ಮಾಡಿ ಅಂತಾರೆ. ನಮ್ಮ ಮಧ್ಯದಲ್ಲಿ ನಾವು ಏನು ಮಾಡೋದು ಸರ್? ನಮಗೆ ಕೊಡೋ ದುಡ್ಡು ಕೊಟ್ಬಿಡ್ಲಿ, ನಾವು ಖಾಲಿ ಮಾಡ್ಕೊಂಡಿರ್ತೀವಿ ಸರ್. ನಮಗೇನು ಇಲ್ಲ. ನಾವು ನಿಮಗೆ ಸಹಾಯ ಮಾಡ್ತಾ ಇದ್ದೀವಿ, ನಿಮಗೆ ಸಹಾಯ ಮಾಡ್ಕೊಂಡು ನಮ್ಮ ಡ್ಯೂಟಿ ಹೊಂಟೋಗ್ತಾ ಇದೆ. ನಾವೇನು ಮಾಡೋಕ್ಕಾಗೋದಿಲ್ಲ, ನೀವು ಖಾಲಿ ಮಾಡಲೇಬೇಕು. ಅದು ಮೇಲಿಂದ ಕೋರ್ಟಿಂದ ಆರ್ಡ್ರ್ ಬಂದಿರೋದು. ಅದು ಆರ್ಡ್ರಿಗೆ ನಾವೇನು ಮಾಡೋಕ್ಕಾಗೋದಿಲ್ಲ, ನೀವು ಖಾಲಿ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಒಂದು ಗಂಡಸ್ರಿಗೆಲ್ಲ ಹೊಡೆದ್ಬಿಟ್ಟು ಬಾಗಿಲೆಲ್ಲ ಹೊಡೆದು ಎಲ್ಲರಿಗೂ ಇದು ಮಾಡಿದ್ರು. ಇವತ್ತು ಅಷ್ಟೊಂದು ಹಿಂಸೆ ಕೊಟ್ಬಿಟ್ಟವ್ರೆ. ಒಂದೊಂದು ಕೂಲಿ ಮಾಡೋದು ಸರ್, ನಾವು ನಮ್ಮ ಯಜಮಾನ್ರು ಕೂಲಿ ಮಾಡೋದು. ಒಂದೊಂದು ಪೈಸಾನು ತುಂಬ ಕಷ್ಟಪಟ್ಟು ನಾವು ಬೆಳೆಸಿದ್ದು, ಸಂಪಾದನೆ ಮಾಡಿದ್ದು ನಾವು. ನಾವು ಏನಾದ್ರು ತಿಂದರೆ ಹೋಯ್ತದಲ್ಲ ಅಂತ ಹೇಳ್ಬಿಟ್ಟು ನಾವು ಕೂಡಿಟ್ಟು ಇವಳಿಗೆ ಒಂದು ಜಮಾಯಿಸಿದ್ರೆ ಒಂದು ಸೀಟ್ ಮನೆ ಕಟ್ಕೋಬೋದಲ್ಲ ಅಂತ ಹೇಳ್ಬಿಟ್ಟು ನಾವು ಇದು ಮಾಡ್ದು. ಹಿಂಗೆ ಮಾಡಿಬಿಟ್ಲು ಇವಳು. 2 ದಿನ ಡೆಡ್ಲೈನ್ ಕೊಟ್ಟು ಹೋಗಿದ್ದಾರೆ ಅಂದರೆ ಇನ್ನು 2 ದಿನದಲ್ಲಿ ನೀವು ಖಾಲಿ ಮಾಡಬೇಕಂತ ಹೇಳೋಗಿದ್ದಾರೆ. ಏನು ಮಾಡಬೇಕಂತ ಈಗ ಅಂದ್ಕೊಂಡಿದ್ದೀರಿ? ಅದೇ ಸರ್, ಇವಾಗ ಏನು ಮಾಡಬೇಕಂತ ನಮಗೆ ಇನ್ನೂ ಏನು ಇದಾಗಿಲ್ಲ. ಈಗ ಅದಕ್ಕೆ ಲಾಯರ್ ಹತ್ರ ಹೋಗಿ ಮಾತಾಡಬೇಕು. ಲಾಯರ್ಗೆ ಫೋನ್ ಮಾಡಿದ್ದಕ್ಕೆ ಇವಾಗ ಸಾಯಂಕಾಲ ಸಿಗ್ತೀನಿ ಅಂತ ಹೇಳಿದ್ದಾರೆ. ನೋಡಬೇಕು ಅವ್ರು ಏನು ಹೇಳ್ತಾರೆ. ಇನ್ನಿಲ್ಲ ಬೇರ್ಸ್ಗೆ ಏನಾರು ಮಾಡಬೇಕು.
ಇನ್ನೊಂದು ಬ್ಯಾಂಕವ್ರು ಏನು ಹೇಳ್ತಾರೆ ಪೊಲೀಸರ ಮುಂದೆ ನೋಟಿಸ್ ತೊಗೊಬಂದಿದೆ ಸರ್ ನೀವು ಈ ಥರ ಖಾಲಿ ಮಾಡೋಕೆ ಯಾವನಯ ನೀನು ನೋಟಿಸ್ ಕಳೋನು ಅಂತ ಬ್ಯಾಂಕವರು ನಮಗೆ ಕೇಳ್ತಾವ್ರೆ. ನಮಗೆ ಅಧಿಕಾರನೇ ಇಲ್ವಾ? ಇವಾಗ ನಮ್ಗೆ ಅಗ್ರಿಮೆಂಟ್ ಪೇಪರ್ ಇದೆ, ಆ ಅಮ್ಮ ಮಾಡಿಕೊಟ್ಟಿರೋ ಅಗ್ರಿಮೆಂಟ್ ಪೇಪರ್ ಇದೆ. ಏನು ಹೇಳ್ತಾವ್ರೆ, ರಿಜಿಸ್ಟ್ರಿ ಮಾಡಿಸಿದ್ದೀರಾ ನೀವು, ರಿಜಿಸ್ಟ್ರಿ ಮಾಡಿದ್ದೀರಾ, ವ್ಯಾಲ್ಯೂ ಇದೆಯಾ ನಿಮಗೆ ಅಂತ ಕೇಳ್ತಾವ್ರೆ. ಈಗ ನಾವು ಇದು ಸುಮ್ಮನೆ ಬಂದು ಈ ಪ್ರಾಪರ್ಟಿಯಲ್ಲಿ ಇರೋಕ್ಕಾಗುತ್ತಾ? ಅವ್ರ ಬ್ಯಾಂಕವ್ರು ಏನು ರೆಸ್ಪಾನ್ಸೇ ಕೊಡ್ತಾಯಿಲ್ಲ ನಮಗೆ. ಎದ್ದಿದೆ ಹಿಂದೆ ಮಾತು ಹೇಳ್ತಾವೆ, ಯಾವನಯ್ಯ ನೀನು ನೋಟಿಸ್ ಕೇಳೋದು, ನೀನು ಯಾವನ ಅಂತ ಕೇಳ್ತಾವೆ ನಮಗೆ. ಏನು ಮಾತಾಡ್ತೀರಾ ಹೇಳಿ? ನಮ್ಮ ಹತ್ರ ನಮಗೆ ಏನು ಇದೇನೇ ಕೊಡ್ತಾಯಿಲ್ಲ ಅವರು. ಹೆಂಗೆ ಮಾಡಬೇಕು ಏನು ಮಾಡಬೇಕಂತ 2 ದಿವಸ ಟೈಮ್ ಕೊಟ್ಟಾರೆ. ದೇವ್ರಿದ್ದಾನೆ, ಏನಾರ ಮಾಡಬೇಕು. ಎಸ್, ಇದು ಅಂದರೆ ಲೀಸ್ಗೆ ಹಾಕ್ಕೊಂಡು ಅಂದರೆ ಲಕ್ಷಾಂತರ ರೂಪಾಯಿಗಳನ್ನ ಕೊಟ್ಟು ಸುಧಾ ಅವರಿಗೆ ಲೀಸ್ಗೆ ಹಾಕ್ಕೊಂಡು ವಾಸ ಮಾಡ್ತಾ ಇರೋವಂಥರ ಪರಿಸ್ಥಿತಿ. ಈಗ ಮನೆ ಮಾಲೀಕರು ಮನೆಯನ್ನು ಅಂದರೆ ಈ ಬಿಲ್ಡಿಂಗ್ನ ಮಾರಿ ನಾವು ದುಡ್ಡು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಬಟ್ ಅದನ್ನು ಕೂಡ ಮಾಡ್ತಾ ಇಲ್ಲ. ಲೀಸ್ಗೆ ದುಡ್ಡು ಕೊಟ್ಟಿದ್ದೀವಿ, ಅದನ್ನು ವಾಪಸ್ ಕೊಟ್ಬಿಡಿ, ನಮ್ಮ ಪಾಡ್ ನಾವು ಹೋಗ್ತೀವಿ ಅಂತ ಹೇಳಿದ್ರೆ ಅದಕ್ಕೂ ರೆಸ್ಪಾನ್ಸ್ ಇಲ್ಲ. ಈ ಕಡೆ ಬ್ಯಾಂಕ್ ಅವ್ರ ಹತ್ರ ಏನು ಹೇಳಿದ್ರು ಕೂಡ ನೀವೇನೇ ಇದ್ದರೂ ನಿಮ್ಮ ಓನರ್ ಹತ್ರ ಕೇಳ್ಕೊಳ್ಳಿ ಅಂತ ಅವರು ಕೂಡ ಬೇಜವಾಬ್ದಾರಿಯಾಗಿ ವರ್ತಿಸ್ತಾ ಇದ್ದಾರೆ. ಜೊತೆಗೆ ದೌರ್ಜನ್ಯ ಕೂಡ ಮಾಡ್ತಾ ಇದ್ದಾರೆ. ಇದರಲ್ಲಿ ಪೊಲೀಸರು ಕೂಡ ಅಸಹಕಾರ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಯಾರ ಪರವಾಗೂ ಮಾತಾಡೋಕ್ಕಾಗದೆ ಅವರು ಕೂಡ ಒಂದು ರೀತಿ ದಬ್ಬಾಳಿಕೆನೇ ಮಾಡ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಆರೋಪ ಮಾಡ್ತಿದ್ದಾರೆ. ಸದ್ಯ ಮನೆ ಮಾಲೀಕರು ಸುಧಾ ಅವರು ಮಾಡ್ಕೊಂಡಿರೋಂಥ ಒಂದು ಸಾಲ, ಅವ್ರು ಮಾಡ್ಕೊಂಡಿರೋಂಥ ಒಂದು ಎಡವಟ್ಟಿನಿಂದ ಈಗ 17 ಕುಟುಂಬಗಳು 100ಕ್ಕೂ ಅಧಿಕ ಜನರು ಈಗ ಬೀದಿಗೆ ಬಿದ್ದಿರುವಂಥ ಒಂದು ಘಟನೆ ಆಗಿದೆ. ಈಗ ಅವರಿಗೆ ಮುಂದೆ ಏನು ಮಾಡಬೇಕು, ನಮ್ಮ ಮಕ್ಕಳನ್ನ ಎಲ್ಲಿ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಈಗ ಚಿಂತೆ ಶುರುವಾಗಿದೆ. ಸೊ ಇದಕ್ಕೆ ಅವರಿಗೆ ಪರಿಹಾರ ಬೇಕಾಗಿದೆ. ಆ ಪರಿಹಾರ ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಅವರಿಗೆ ಗೊತ್ತಾಗ್ತಾ ಇಲ್ಲ. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.